ತುಂಬ ಸಹಿಸ್ಕೋತಾ ಇದ್ದೀನಿ ನಾನು, ತುಂಬ ಸಹಿಸ್ಕೋತಾ ಇದ್ದೀನಿ. ನನ್ನ ತಂಗಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನು ಆಡೋ ಆಟನೆಲ್ಲ ನೋಡಿಕೊಂಡು ಜೀರ್ಣಿಸ್ಕೊಂಡು ನುಂಗ್ಕೊಂಡು ತುಂಬ ಸಹಿಸ್ಕೋತಾ ಇದ್ದೀನಿ. ಆದರೆ ಹಾಗೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಅತಿಯಾದ ತಾಳ್ಮೆ ಒಳ್ಳೆಯದಲ್ಲ. ಬುಗಿಲೆದ್ರೆ ಭಸ್ಮ ಆಗೋಗ್ತೀಯ. ಯಾರು ಮೋಸ ಮಾಡ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಅಂತ ನನ್ನ ಬಾಯಿಂದ ತಿಳ್ಕೊಬೇಕಾಗಿಲ್ಲ ನೀನು. ಇಲ್ಲಿರೋರು ಎಲ್ಲರಿಗೂ ಗೊತ್ತಿದೆ. ಕಾಲರ್ ಬಿಡು, ಚೆನ್ನಾಗಿರೋದಿಲ್ಲ. ಛೇ, ನನ್ನ ಕೈಯಿಂದ ನೀನು ಕಾಲರ್ ಹಿಡಿಯುವಾಗ ಮಾಡ್ಬಿಟ್ಟೆಲ್ಲ ನೀನು. ಏ ದಡ್ಡ, ನಾನು ಯಾವತ್ತೂ ಕೂಡ ಈ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ಆಸೆ ಪಟ್ಟವನು ಅಲ್ಲ. ಅದನ್ನು ಬಯಸಲೂ ಇಲ್ಲ ಕಣ. ನಿನ್ನ ಹತ್ರನೇ ಇತ್ತು. ನೀನು ನೆಟ್ಟಗಿದ್ದಿದ್ರೆ ಇವತ್ತು ನೀನಿಲ್ಲಿ ಕೂರ್ತಾ ಇದ್ದೆ, ನಾನು ಸೈಡ್ಗೆ ಹೋಗ್ತಾ ಇದ್ದೆ. ಅದು ನೀನಿಲ್ಲಿ ಕೂತ್ಕೊಂಡು ಏನು ಮಾಡಿದೆ? ಈ ಸ್ಥಾನನ ದುರ್ಬಳಕೆ ಮಾಡಿಕೊಂಡೆ, ಈ ಸಂಸ್ಥೆನ ದುರ್ಬಳಕೆ ಮಾಡಿಕೊಂಡೆ, ಇವರೆಲ್ಲ ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ದುರ್ಬಳಕೆ ಮಾಡಿಕೊಂಡೆ. ಇವರ ಕಾಂಟ್ರಿಬ್ಯೂಷನ್, ಅವರ ಬೆವರಿನ ಹಣ ತಂದು ನಿನ್ನ ಟೇಬಲ್ ಮೇಲೆ ಸುರಿದ್ರು. ನೀನೇನು ಮಾಡಿದೆ? ನಿನ್ನ ಸ್ವಾರ್ಥಕ್ಕೆ ಅದನ್ನು ಬಳಸ್ಕೊಂಡು ಮಜಾ ಮಾಡಿದೆ. ಸುಳ್ಳು ಆರೋಪಗಳನ್ನು ಮಾಡಬೇಡ ಸೂರ್ಯಪ್ರಕಾಶ್. ದಾಖಲೆ ಇಲ್ಲದೆ ಸೂರ್ಯಪ್ರಕಾಶ್ ಏನೋ ಮಾತಾಡೋದಿಲ್ಲ, ಗೊತ್ತಲ್ಲ ನಿನಗೆ? ಕೊಡಮ್ಮ ಇಲ್ಲಿ, ತಗೋ. ನಾನು ಹೇಳಿದ್ದು ಪ್ರತಿಯೊಂದಕ್ಕೂ ದಾಖಲೆ ಇಲ್ಲಿದೆ. ನೀನು ಯಾವ ಡೇಟಲ್ಲಿ ಅಕೌಂಟಿಂದ ಯಾರ್ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ಯಾ, ಎಷ್ಟು ಸೆಲ್ಫ್ ಡ್ರಾ ಮಾಡಿದ್ಯಾ, ಸೆಲ್ಫ್ ಡ್ರಾ ಆದ ಅಕೌಂಟಿಂದ ದುಡ್ಡುಗಳು ಏನೇನಾಗಿದೆ, ಪ್ರತಿಯೊಂದು ಕೂಡ ಇದು ಹೇಳುತ್ತೆ. ನಿನ್ನ ಯೋಗ್ಯತೆನ ಇದು ಬಿಚ್ಚಿಡುತ್ತೆ. ನೋಡೋನ್ಸಲ. ಏ ಮಿಸ್ಟರ್ ಪ್ರಭು, ಸತ್ಯ ಅನ್ನೋದು ಸಸಿ ಇದ್ದ ಹಾಗೆ. ಅದನ್ನು ತಗೊಂಡು ಮಣ್ಣಲ್ಲಿ ಹೂತಾಕ್ಬಿಟ್ರೆ ಮುಗಿದೋಯ್ತು ಅಂತ ಅನ್ಕೋಬೇಡ. ಅದು ಚಿಗುರಿ ಮತ್ತೆ ಮೇಲೆ ತಲೆ ಎತ್ತುತ್ತೆ. ಅದರ ಫಲನೇ ಇವತ್ತಿನ ಈ ರಿಸಲ್ಟ್. ಅರ್ಥ ಮಾಡ್ಕೋ. ಧರ್ಮನ ನಂಬಿ ಬದುಕಬೇಕು. ಧರ್ಮ ತಪ್ಪದೆ ಅದರ ಶಿಕ್ಷೆನೂ ಅನುಭವಿಸ್ಬೇಕಾಗ್ತದೆ. ಎಲ್ಲ ಸುಳ್ಳು, ಸೃಷ್ಟಿ ಮಾಡಿರೋದು. ನನ್ನನ್ನು ತಗ್ಲಾಕೋಕೆ ದುಡ್ಡು ಕೊಟ್ಟು ಪ್ಲಾನ್ ಮಾಡಿ ರೆಡಿ ಮಾಡಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಸೂರ್ಯಪ್ರಕಾಶ್ದೇ ಕೆಲಸ. ಇವರೇ ದುಡ್ಡು ಕೊಟ್ಟು ಮಾಡಿಸಿರೋದು. ನಾವಿದನ್ನು ಸಪ್ರೇಟಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದೀವಿ ಪ್ರಭು ಅವರೇ. ಇವತ್ತು ಇಲ್ಲಿ ಬರೋಕ್ಕಿಂತ ಮುಂಚೆನೆ ಇದನ್ನ 3 ಜನ ಚೆಕ್ ಮಾಡಿದ್ದಾರೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಮಿಸ್ಟರ್ ಪ್ರಭು. ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು, ಕಾಂಪಿಟೇಷನ್ ಇರಬಹುದು, ಯಾಕೆ ದ್ವೇಷನೂ ಇರಬಹುದು ಅಂತ ಅನ್ಕೋ. ಅದನ್ನು ಸಹಿಸ್ಕೋತೀನಿ. ಆದರೆ ನಮ್ಮನ್ನು ನಂಬಿ ಬರೋ ಜನಗಳ ಬೆನ್ನಿಗೆ ಚೂರಿ ಹಾಕೋದಿದೆಯಲ್ಲ, ಅದನ್ನು ನಾನು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ನೀನಿರಬೇಕಾದ ಜಾಗ ಇದಲ್ಲ. ಔಟ್. ಐ ಸೇ ಗೆಟ್ ಔಟ್. ಇದೆಲ್ಲ ಇಲ್ಲಿಗೆ ಮುಗಿಯಲ್ಲ ಸೂರ್ಯಪ್ರಕಾಶ್. ಆಟ ಈಗ ಶುರು ಆಗುತ್ತೆ. ಈ ಶುಭ ಸಂದರ್ಭದಲ್ಲಿ ಇವೆಲ್ಲ ನಡಿಬಾರ್ದಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ರೊಸೀಜರ್ ಪ್ರಕಾರ ಜನರಲ್ ಬಾಡಿ ಮೀಟಿಂಗ್ ಕರೀರಿ. ಲಾಸ್ಟು ನಾವು 5 ಇಯರ್ಸಿಂದ ಈ ಅಕೌಂಟ್ ಸೆಕ್ಷನ್ ಕರೆದುಬಿಟ್ಟು ಕಂಪ್ಲೀಟ್ ಫೈಲ್ಸ್ ಡೀಟೇಲ್ಸ್ ತೊಗೊಳ್ಳಿ. ಹೌದು ಹೇಳಿ. ಒಂದು ನಿಮಿಷ ಲೈನಲ್ಲಿ ಹಾಗೇ ಇರಿ.
ಡ್ಯಾಡಿ ಏನು ಮಾಡ್ತಿದ್ಯಾ ನೀನಿಲ್ಲಿ? ಅದು ಅಡುಗೆಯವಳು ಈಗಷ್ಟೇ ಏನೋ ತೊಗೊಂಬರ್ತೀನಿ ಅಂತ ಸ್ಟೋರ್ ರೂಮ್ಗೆ ಹೋದ್ಲು. ಗ್ಯಾಸ್ ಆಫ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೆ. ನೋಡಿ ಎಲ್ಲ ಹಾಗಾಗಿ ಇಟ್ಬಿಟ್ಟು ಹೋಗಿದ್ದಾಳೆ. ಇವಾಗೆಲ್ಲ ಸರಿ ಇದೆ, ನಾನು ಹೋಗ್ತೀನಿ. ಸಾರಿ, ಹೇಳಿ, ಏನೋ ಹೇಳ್ತಾ ಇದ್ರಿ? ಏನೋ ನಿನ್ನ ವಾಯ್ಸ್ ಕೇಳಿಸ್ಕೋಬೇಕು ಅನ್ನಿಸ್ತು ಅಷ್ಟೇ. ಅದನ್ನೇ ಹೇಳಬೇಕಾ ನಿನಗೆ? ಏನೋ ಫೋನ್ ಮಾಡಿದ್ದು? ಹಲೋ. ಹಾ ಹೇಳು. ಮಳೆ ಮಳೆ ಬರ್ತಾ ಇದೆಯಾ ಅಲ್ಲಿ? ಹಾ ಹೂ ಕಣೋ, ತುಂಬಾ ಜೋರಾಗಿ ಮಳೆ ಬರ್ತಿದೆ. ದೋ 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 ಅಂತ ಬರ್ತಿದೆ. ಏಯ್ ಮೀಟ್ರು, ಏನದು ಸೌಂಡು? ದಾವ್ 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 ಅಂತ. ಮಳೆ ಬರ್ತಿದ್ಯಾ ಅಂತ ಕೇಳಿದೆ. ಬರ್ತಿದೆ ಅಂತ ಹೇಳಿದ್ರೆ ಆಯ್ತು. ಅದನ್ನ ಬಿಟ್ಟು ಈ ಸೌಂಡ್ ಎಫೆಕ್ಟ್ ಎಲ್ಲ ಬೇಕಾ? ನೆಕ್ಸ್ಟು ನೀನೇ ಕೇಳ್ತಿದ್ದೆ, ಜೋರಾಗಿ ಬರ್ತಿದ್ಯಾ ಅಥವಾ ಸಣ್ಣದಾಗಿ ಬರ್ತಿದ್ಯಾ ಅಂತ. ಅದಕ್ಕೆ ನಾನೇ ಮುಂಚೆನೇ ಹೇಳ್ಬಿಟ್ಟೆ. ವೆರಿ 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 ಇಂಟೆಲಿಜೆಂಟ್ ಕಡೆ ನೀನು. ಈಗೇನು ಹವಾಮಾನ ವರದಿ ಕೇಳೋದಕ್ಕೆ ನನಗೆ ಫೋನ್ ಮಾಡ್ದ ನೀನು? ಸುಮ್ಮನೆ ಹಾಗೆ ಪಾಪ ಮಾತಾಡ್ಸೋಣ ಅಂತ. ಹೋಗಿ ಬಿಡು, ತೊಂದರೆ ಕೊಡಲ್ಲ. ಗುಡ್ ಬಾಯ್. ಸರಿ, ಫೋನ್ ಇಡ್ಲಾ? ಏ ಇರಮ್ಮ, ಒಂದು ನಿಮಿಷ ಇರು. ನೆನ್ನೆ ನಮ್ಮ ಮನೆ ಹತ್ರ 2 ನಾಯಿಗಳ ಥರ ಕಿತ್ತಾಡ್ತಿದ್ವು. ಅದನ್ನ ನಮ್ಮ ಏರಿಯಾ ಜನಗಳು ನಿಂತ್ಕೊಂಡು ನೋಡ್ತಾ ಇದ್ರು. ಈ ಜನಕ್ಕೆ ಕೆಲಸ ಇಲ್ಲ. ಮನುಷ್ಯರು ಕಿತ್ತಾಡ್ತಿದ್ರು ನೋಡ್ತಾರೆ, ನಾಯಿಗಳು ಕಿತ್ತಾಡ್ತಿದ್ರು ನೋಡ್ತಾರೆ. ಬಿಟ್ಟಿ ಎಂಟರ್ಟೈನ್ಮೆಂಟು. ಎಷ್ಟು ಚೆನ್ನಾಗಿ ಮಾತಾಡಿದೆ. ವಾವ್, ಎಕ್ಸಲೆಂಟ್. ಮೀಟ್ರು ನಿಮ್ಮ ಏರಿಯಾದಲ್ಲಿ ಹಿಂಗೇನಾ?